ಕಾಂಗ್ರೆಸ್ ಆಡಳಿತ ಇರುವ ರಾಜ್ಯಗಳಲ್ಲಿ ಅಥವಾ ಎಲ್ಲೆಲ್ಲಿ ಚುನಾವಣೆ ನಡೀತಾ ಇದೆ ಆ ರಾಜ್ಯಗಳಲ್ಲಿ ಸ್ವಾತಿ ಅವ್ರದ್ದು ಮಾತ್ರ ವಾಯ್ಸ್ ಆನರ್ ಇದೆ. ಸಫಾನ್ ಸರ್ ಕೈಂಡ್ಲಿ ಕೋಆಪರೇಟ್. ಸ್ವಾತಿ ಅವರೇ, ಕಾಂಗ್ರೆಸ್ ಪ್ರಚೋದನೆ ಮಾಡ್ತಾ ಇರೋದು, ಕಾಂಗ್ರೆಸ್ನವರು ಜನರಲ್ಲಿ ಆತಂಕವನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ಅನ್ನೆಸೆಸರಿ ಒಂದು ಫೇಕ್ ಸ್ಕ್ಯಾರ್ಸಿಟಿಯನ್ನ ಕ್ರಿಯೇಟ್ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಬಿಜೆಪಿ ಕಡೆಯಿಂದ. ಕೇರಳದಲ್ಲಿ ಚುನಾವಣೆ ಇದೆ, ಕೇರಳದಲ್ಲಿ ನಮ್ಮ ಸರ್ಕಾರ ಇಲ್ಲ, ನಮ್ಮ ವಿರೋಧಿ ಸರ್ಕಾರ ಇರುವಂಥದ್ದು. ಇವತ್ತಿನ ಅಪ್ಡೇಟು ನಿಮ್ಮ ಚಾನಲಲ್ಲೇ ತೋರಿಸಿರುವಂಥದ್ದು ನಾನು ಹೇಳ್ತಾ ಇದ್ದೀನಿ. 8,250 ರೂಪಾಯಿ ಆಸ್ ಆನ್ ಡೇಟ್ ಕಮರ್ಷಿಯಲ್ ಗ್ಯಾಸಿನ ಬೆಲೆ ಕೇರಳದಲ್ಲಿ. ಇನ್ನ ಮಹಾರಾಷ್ಟ್ರದಲ್ಲಿ ನಮ್ಮ ಸರ್ಕಾರ ಇಲ್ಲ, ಬಿಜೆಪಿಯ ಪರಿಪೂರ್ಣ ಸರ್ಕಾರ ಇರುವಂಥದ್ದು 7,985 ರೂಪಾಯಿ. ದಿಸ್ ಇಸ್ ಆನ್ ರೆಕಾರ್ಡ್, ಐ ಆಮ್ ಗೋಯಿಂಗ್. ಮುಂಬೈನಲ್ಲಿ ಗ್ಯಾಸ್ ಸಿಗ್ತಾ ಇರುವಂಥದ್ದು. ಅಷ್ಟು ಕೊಟ್ಟರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಒಂದು ಹೋಟೆಲಿಗೆ ಖರ್ಚಾಗುವಂಥದ್ದು 5 ರಿಂದ 6 ಸಿಲಿಂಡರು ಒಂದು ವಾರಕ್ಕೆ, ಡಿಪೆಂಡಿಂಗ್ ಆನ್ ದ ಈ ವೀಕ್ ಡೇಸ್ ಕಡಿಮೆ ಇರುತ್ತೆ, ವೀಕೆಂಡ್ಸ್ ಜಾಸ್ತಿ ಇರುತ್ತೆ. ಸೊ ಆಯಾ ಅಂದ್ರೆ ನಾನು ಒಂದು ಮಧ್ಯಮ ವರ್ಗದ ಹೋಟೆಲ್, ನಾನು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದು ದರ್ಶಿನಿಯಲ್ಲಿ ಫ್ರೀ ಸರ್ವಿಸ್ ಅಂದ್ರೆ ಸೆಲ್ಫ್ ಸರ್ವಿಸ್ ಇದ್ದು ಪ್ಲಸ್ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರುವಂತ ಒಂದು ಸಿಂಪಲ್ ಆಗಿರುವಂತ ಒಂದು ದರ್ಶಿನಿಯಲ್ಲಿ 5 ರಿಂದ 6 ಸಿಲಿಂಡರು. ಇವತ್ತಿನ ದಿನ 10 ದಿನ ಆದ್ರೂ 1 ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಇದನ್ನ ನಾನು ಹೇಳ್ತಾ ಇರುವಂತದ್ದಲ್ಲ, ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತದ್ದು. ಇದು ಕೇವಲ ಕರ್ನಾಟಕದ ವಿಚಾರ ಅಲ್ಲ, ಬೇರೆ ಕಡೆಗಳಲ್ಲೂ ಕೂಡ. ಆಂಧ್ರ ಪ್ರದೇಶದಲ್ಲಿ ಆಯ್ತಾ, ಆಂಧ್ರ ಪ್ರದೇಶದಲ್ಲಿ ನಾವು ಸರ್ಕಾರವನ್ನ ಆಳ್ತಾ ಇಲ್ಲ, ಇವರದೇ ಚಂದ್ರಬಾಬು ನಾಯ್ಡು ಅಲಯನ್ಸ್ ನಲ್ಲಿ ಸರ್ಕಾರ ನಡೀತಾ ಇರುವಂತದ್ದು. ಅವರ ರಾಜ್ಯದಲ್ಲಿ ಇವತ್ತಿನ ದಿನ, ಇದನ್ನ ನಾನು ಹೇಳಿರೋದಲ್ಲ, ಆನ್ ರೆಕಾರ್ಡ್ ಐ ಆಮ್ ಟೆಲಿಂಗ್, ಪವನ್ ಕಲ್ಯಾಣ್ ಅವರು ಹೇಳಿರುವಂತದ್ದು 9,250 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಇವತ್ತಿನ ದಿನ ಮಾರಾಟ ಆಗ್ತಾ ಇರುವಂತದ್ದು. ಆಯ್ತು, ಬೆಂಗಾಲ್ ನಲ್ಲಿ ನಾನು ಹೇಳ್ಬಿಡ್ತೀನಿ, ಬೆಂಗಾಲ್ ನಲ್ಲಿ 10,000 ಕೊಟ್ಟರು ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಆಯ್ತಪ್ಪ, ಅಲ್ಲಿ ಅನ್ಕೊಳ್ಳೋಣ ದೀದಿ ಮತ್ತೆ ಮೋದಿ ಮಧ್ಯೆ ಈ ಬಾರಿ ಚುನಾವಣೆ ನಡೀತಾ ಇದೆ, ಸೊ ದೀದಿ ಮೋದಿಯನ್ನ ಏನು ಕೆಳಗಿಳಿಸೋದಕ್ಕೆ ಅಲ್ಲಿ ಮಾತ್ರ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ಈ ಎಲ್ಲಾ ರಾಜ್ಯಗಳಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆಯಾ? ಈ ಎಲ್ಲಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ತನ್ನ ಬೇಳೆಕಾಳನ್ನ ಬೇಯಿಸ್ಕೊಳ್ತಾ ಇದೆಯಾ? ಈ ಎಲ್ಲಾ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದ ವಿರೋಧಿಯಲ್ಲಿ ಏನಾದ್ರೂ ನಡೀತಾ ಇದೆಯಾ? ಅಥವಾ ಈ ಎಲ್ಲಾ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆಯಾ? ಬಹಳ ಸ್ಪಷ್ಟ. ನಮ್ಮ ರಾಜ್ಯದ ನಮ್ಮ ರಾಜ್ಯ ಸರ್ಕಾರ 100%. ಇವತ್ತಿನ ದಿನ ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಕೇಳಿ. ನರೇಂದ್ರ ಮೋದಿ ಅವರ ಒಂದು ಸ್ಟ್ಯಾಂಡ್ ಏನ್ ಗೊತ್ತಾ? ನಾಟ್ ಟೇಕಿಂಗ್ ಎನಿ ಡಿಸಿಷನ್ ಈಸ್ ಹಿಸ್ ಡಿಸಿಷನ್. ಅದು ಒಳ್ಳೆಯದು ಅಂತ ಹೇಳಿ ಚಂದ್ರಪುರಾಣಿಕ ಸರ್ಕಾರದ ವಿಶ್ಲೇಷಕರು ಕೂಡ ಹೇಳ್ತಾರೆ. ಅದು ಒಳ್ಳೆ ಒಂದು ಸತಿ ಆದ್ರೆ ಒಳ್ಳೇದು. ಅದನ್ನ 1-2-3 ಸತಿ ವಾಜಪೇಯಿ ಅವರು ಮಾಡಿದ್ರು, ಅದನ್ನ 1-2-3 ಸತಿ ಇಂದಿರಾ ಗಾಂಧಿ ಅವ್ರು ಕಾಯ್ದಿರಿಸ್ಕೊಂಡಿದ್ರು, ಅದನ್ನ 1-2-3 ಸತಿ ನೆಹರು ಅವ್ರು ಕಾಯ್ದಿರಿಸ್ಕೊಂಡಿದ್ರು. ಇಲ್ಲ, ನರೇಂದ್ರ ಮೋದಿ ಅವರು ಮಾಡುವಂತ ಸಂದರ್ಭದಲ್ಲಿ ಮಾಡಿದಿದ್ರೆ ನಾವು ಒಪ್ಕೊಳ್ತಿದ್ವಿ. 26 ಜನ ಪೆಹಲ್ಗಾಮ್ ಅಲ್ಲಿ ತಮ್ಮ ಪ್ರಾಣವನ್ನ ಪಣಕ್ಕಿಟ್ರು. ಅವರಿಗೆ ಉತ್ತರ ಕೊಡುವಂತ ಸಂದರ್ಭ ಇದಾಗಿತ್ತು. ಟ್ರಂಪ್ ಅವತ್ತಿನ ದಿನ ಬಂದ್ ಹೇಳಿದ್ರು, I talked to Indian Prime Minister and I've spoken to the Pakistan Prime Minister and I ensured that the war will stop in India ಅಂತ. Who the hell is Trump to stop war in India? ಕರೆಕ್ಟ್ ಸ್ವಾತಿ ಅವರೇ, ನಿಮ್ಮ ಪಕ್ಕ ಕೂತಿರೋ ಸಫಾನ್ ಅವರು ಹೇಳಿದ್ರು ಟ್ರಂಪ್ ಅನ್ನು ಹುಚ್ಚನ ಮಾತನ್ನ ಜಗತ್ತಿನಲ್ಲಿ ಯಾರು ನಂಬಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ಯಾಕೆ ನಂಬ್ತಿದ್ದೀರಿ? ನರೇಂದ್ರ ಮೋದಿ ಅವರು ದಾಳಿಗೆ ಆಪರೇಷನ್ ಸಿಂಧೂರನ್ನ ನಾನು ಸ್ವಾಗತಿಸ್ತೀನಿ, ಆಪರೇಷನ್ ಸಿಂಧೂರನ್ನ ನಿಲ್ಲಿಸ್ತೀನಿ ಅಥವಾ ನಿಲ್ಸಿದೀನಿ ಅಂತ ಹೇಳಿದಂತ ಟ್ರಂಪ್ಗೆ ಉತ್ತರ ಕೊಡುವಂತಹ ಒಂದು ಸದಾವಕಾಶ ಇವತ್ತಿನ ದಿನ ಇತ್ತು. ನಮ್ಮ ವಿರೋಧಿ ಪಕ್ಷದ ಪ್ರಧಾನಮಂತ್ರಿ ಆಗಿರ್ಬೋದು, ಆದ್ರೆ ನನ್ನ ದೇಶದ ಪ್ರಧಾನಮಂತ್ರಿ, he is my prime minister, he had all the rights and he had all the opportunity to give back to American president today, but ಅವರು ಅದನ್ನ ಮಾಡಲಿಲ್ಲ. ಅದಕ್ಕೆ ನನಗೆ ಗೊತ್ತಿರುವಾಗ ಅನೇಕ ಬಾರಿ ಉತ್ತರ ಕೊಟ್ಟಿದ್ದಾರೆ. ಬಟ್ ಕಮಿಂಗ್ ಬ್ಯಾಕ್ ಟು ದ ನಮ್ಮ ಡಿಬೇಟಿನ ವಿಚಾರ, ಅಲ್ಲ ಸ್ವಾತಿ ಅವರೇ, ನಮ್ಮ ರಾಜ್ಯದಲ್ಲಿ ಗ್ಯಾಸ್ ವಿಚಾರ ನಮಗೆ ಸಮಯ ಕೂಡ ಕಮ್ಮಿ ಇದೆ. ಇವತ್ತಿನ ಚರ್ಚೆಗೆ ವಾಪಸ್ ಬರ್ತಾ ನಮ್ಮ ರಾಜ್ಯದಲ್ಲಿ ಕಾಳಸಂತೆಗಳು ಆಕ್ಟಿವ್ ಆಗಿದ್ರೆ, ನಮ್ಮ ರಾಜ್ಯದ ಬೆಂಗಳೂರು, ಬೆಳಗಾವಿ, ಗದಗದಲ್ಲಿ ಗ್ಯಾಸ್ ಸಿಲಿಂಡರ್ಗಳ ವಿಚಾರದಲ್ಲಿ ಕಾಳಸಂತೆಯಲ್ಲಿ ಮಾರಾಟ ನಡೀತಾ ಇದ್ರೆ, ನೀವೇ ಪಟ್ಟಿ ಕೊಟ್ಟಂಗೆ 3,000 10,000 ನಡೀತಾ ಇದ್ರೆ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್? ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ? ಕೇಂದ್ರ ಸರ್ಕಾರ. ನಮ್ಮ ರಾಜ್ಯದಲ್ಲಿ, ನಮ್ಮ ರಾಜ್ಯದ ಗದಗದಲ್ಲಿ ಕೇಂದ್ರ ಸರ್ಕಾರ ಪೊಲೀಸರನ್ನ ನಿಯೋಜನೆ ಯಾಕೆ ಮಾಡ್ತು? ಸ್ವಾತಿ ಅವರ ಸಿಂಪಲ್ ಪ್ರಶ್ನೆ. ಹಾಗಾದ್ರೆ ರಾಜ್ಯ ಸರ್ಕಾರ ಆಹಾರ ಸಚಿವರ ಮುಂದಾಳತ್ವದಲ್ಲಿ ಪ್ರತಿ ಏಜೆನ್ಸಿಯಲ್ಲೂ ಮಾನಿಟರ್ ಮಾಡ್ಲಿಕ್ಕೆ ಒಬ್ಬೊಬ್ಬ ಪೊಲೀಸರನ್ನ ನಿಯೋಜನೆ ಯಾಕೆ ಮಾಡ್ತು? ಕೇಂದ್ರ ಸರ್ಕಾರದ ಹೊಣೆ ಆಗಿದ್ರೆ ಕೇಂದ್ರ ಸರ್ಕಾರದಿಂದ ಮಿಲಿಟರಿ ಬರಬೇಕಾಗಿತ್ತು. ಬಂದೆ ಸರ್, ನಾನು ಬೇಸಿಕ್ಸ್ ಅನ್ನ ಹೇಳ್ಬಿಡ್ತೀನಿ.
ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಾನು ಒಪ್ಕೊಳ್ತೀನಿ ಮೇಡಮ್, ಡಿಸ್ಟ್ರಿಬ್ಯೂಷನ್ ಯಾರು ಹೊಣೆ? ಬೇಸಿಕ್ಸ್ ಹೇಳ್ಬಿಡ್ತೀನಿ ನಿಮಗೆ ಆಯ್ತಾ. ಇವತ್ತಿನ ದಿನ ಏನು LPG ಗ್ಯಾಸ್ಗಳನ್ನ ಬಳಸಿ ಆಟೋಗಳನ್ನ ಓಡಿಸುವಂತಹ ಆಟೋದಾರರಾಗಿರಬಹುದು, LPG ಸಿಲಿಂಡರ್ಗಳನ್ನ ಬಳಸಿ ಉದ್ದಿಮೆ ಮಾಡುವಂತಹ ಹೋಟೆಲ್ದಾರರಾಗಿರಬಹುದು, ಮತ್ತು ಮನೆಗಳಲ್ಲಿ LPG ಸಿಲಿಂಡರ್ಗಳನ್ನ ಬಳಸುವಂತಹ ಗೃಹಿಕರಾಗಿರಬಹುದು. ಇದನ್ನ ಹೊರತುಪಡಿಸಿ ಹಾಸ್ಪಿಟಲ್ಗಳಲ್ಲಿ ಇನ್ನೊಂದು ಮತ್ತೊಂದು ಬೇರೆ ಎಲ್ಲಾ ಕಡೆ ಅದು ಬಳಕೆ ಆಗುತ್ತೆ, ಉದ್ಯಮಗಳಲ್ಲಿ ಬಳಕೆ ಆಗುತ್ತೆ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಜನರಿಗೆ ಗೊತ್ತಿರುವಂತದ್ದು ಅಥವಾ ಕಾಣಿಸುವಂತದ್ದು ಈ ಮೂರು, ಇದ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ. ಇದಕ್ಕೆ ಆಗುವಂತಹ ಎಲ್ಲಾ ಸಪ್ಲೈ ಕೂಡ ಕೇಂದ್ರ ಸರ್ಕಾರದಿಂದಲೇ ಆಗುವಂತದ್ದು. ಸಾರ್ವಜನಿಕರೇ ಹೋಗಿ ಸ್ಟಾಕ್ ಮಾಡಿಟ್ಕೊಂಡಿದ್ದ ಸಿಲಿಂಡರ್ಗಳನ್ನ ರೇಡ್ ಮಾಡಿಸಿ ನಿಮಗೆ ಬರ್ತೀನಿ ಮೇಡಮ್, ಅದೊಂದು ಗಮನಿಸಬಲ್ಲ. ಅದೊಂದು ರಹಸ್ಯ ಕಾರ್ಯಾಚರಣೆಯನ್ನ ಸಾರ್ವಜನಿಕರೇ ಮಾಡಿ ರಿಪಬ್ಲಿಕ್ ಕನ್ನಡಕ್ಕೆ ತಲುಪಿಸಿದ್ರು. ಇವತ್ತು ಬೆಳಗ್ಗಿನಿಂದಲೂ ಕೂಡ ಪ್ಲೇ ಮಾಡಿದೀವಿ. ಅದ್ರಲ್ಲಿ ಯಾರ್ಯಾರ ಹೆಸರು ಬಂದಿದೆ, ಏನ್ ಹೇಳ್ತಾರೆ ಅಲ್ಲಿನ ಅಧಿಕಾರಿಗಳು, ಅದೊಂದು ಗಮನಿಸ್ಬಿಡೋಣ. ರಹಸ್ಯ ಕಾರ್ಯಾಚರಣೆ ಇರುವಂತಹ ಅಧಿಕಾರಿಗಳು ಇವತ್ತು ಕೂಡ ಭೇಟಿ ಕೊಟ್ಟಿದ್ರು, ಅಲ್ಲಿ ಪರಿಶೀಲನೆ ಕೂಡ ಮಾಡಿದ್ರು. ಅಲ್ಲಿರುವಂತಹ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ನಿನ್ನೆ ಆ ವಿಡಿಯೋದಲ್ಲಿ ನೀವು ಸಚಿವರ ಹೆಸರು ಹೇಳ್ತೀರಿ, ಏನಾದ್ರು ಒತ್ತಡ ಇತ್ತ ಮೇಡಮ್? ನಂಗೆ ಯಾವುದು ಒತ್ತಡ ಇಲ್ಲ. ಹೌದಾ? ಮತ್ತೆ ನಿನ್ನೆ ಯಾಕೆ ಸಚಿವರ ಹೆಸರು ಹೇಳಿದ್ರಿ? ಹೇಳಿಲ್ಲ ನಾನು ಮೇಡಮ್. ಆ ವಿಡಿಯೋ ಇದೆ ನಮ್ಮ ಹತ್ರ, ಆ ವಿಡಿಯೋದಲ್ಲಿ ಸಚಿವರ ಹೆಸರು ನೀವೇ ಹೇಳ್ತೀರಿ. ಯಾಕೆ ಮೇಡಮ್, ಏನಾದ್ರು ಒತ್ತಡ ಇತ್ತ ಅಂತ? ಇಲ್ಲ ಅಂತ ಹೇಳಿದ್ನಲ್ಲ. ಹೌದಾ? ನಿನ್ನೆ ಯಾಕೆ ಸೀಸ್ ಮಾಡಿಲ್ಲ ಮೇಡಮ್? ನಿನ್ನೆ ದಾಖಲೆ ಕೊಡಕ್ಕೆ ಹೇಳಿದ್ವಿ, ದಾಖಲೆ ಕೊಡಾದ್ಮೇಲೆ ಮಾಡಕ್ಕೆ ಹೇಳಿದ್ದಾರೆ. ಓಕೆ. ಇವತ್ತು ಮಾಡಿದೀವಲ್ಲ. ಏನು ಸೀಸ್ ಆಯ್ತಾ ಮೇಡಮ್? ಮಾಡಿದೀವಿ. ಏನಾದರೂ ಎಫ್ಐಆರ್ ಮಾಡ್ತಿದ್ದೀರಾ ಮೇಡಮ್? ಮಾಡ್ತಾರೆ. ಇವ್ರು ನಿಮ್ಮವ್ರ? ಮೇಡಮ್, ನಾನು ನಿಮ್ಗೆ ಏನು ಹೇಳಿದೆ? ನಿಮ್ಮನ್ನ ಯಾಕೆ ಬೈದೆ ಹೇಳ್ರಿ? ನಾನು ಯಾಕೆ ಅಷ್ಟೊಂದಿಂದ ಕಷ್ಟಪಟ್ಬಿಟ್ಟು ಬಿಟ್ಬಿಡು ಅಂತಷ್ಟು ಹೆಂಗೆ ಬಿಟ್ಬಿಡೋಕ್ಕಾಗತ್ತೆ ಮೇಡಮ್? ಇಷ್ಟ ಮಾತಾಡೋದ್ರಂತ ಯಾರು ನಮ್ಮನ್ನು ಬಿಡ್ತಾರೇನಪ್ಪ ಅವತ್ತಕ್ಕೆ ಅಷ್ಟು ಎತ್ತಾಗ್ತಾರೆ. ಯಾರು ಮೇಡಮ್ ಮಿನಿಸ್ಟ್ರು? ಇವರು KH ಮುನಿಯಪ್ಪರ. ಅವ್ರು ಮಾಡಿದ್ರು ಫೋನ್ನ, ಅವರೇ ಬಿಟ್ಬಿಡಿ ಅಂದ್ರ ಜೆಡಿಗೆ, ಅದಕ್ಕೆ ಬಿಟ್ಬಿಡ್ತಾರಂತವ್ರು. ಬಾ ಮಿನಿಸ್ಟ್ರ್ ಹಂಗಾರೆ ಯಾರು ಕೊಳ್ಳೆ ಹೊಡ್ಕೊಂಡ್ರೆ ಏನು ಕೇಳಲ್ಲ ಹಂಗಂದ್ರೆ? ಅದು ಮಿನಿಸ್ಟ್ರ್ ಹೇಳಿದಂಗೆ ಇವ್ರು ಹೆಂಗೆ ಬಿಡ್ತಾರೆ ಮೇಡಮ್? ಆಯ್ತು, ನಾವು ಸ್ಟೋರಿ ಮಾಡಿಬಿಟ್ರೆ ಇವಾಗ ಏನು ಮಾಡ್ತಾರೆ ಮೇಡಮ್? ಇವ್ರು ಹೋಗ್ಲಿ. ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿಲ್ಲ, ಜಸ್ಟ್ ಸ್ಟೋರೇಜ್ ಅದು ತಪ್ಪಲ್ವಾ ಮೇಡಮ್? ಅದು ಸ್ಟೋರೇಜ್ ತಪ್ಪಲ್ವಾ ಹಂಗಂದ್ರೆ? ಸ್ಟೋರೇಜ್ ಇಷ್ಟು ಸ್ಟೋರೇಜ್ ಇರೋದು ಎಷ್ಟು ತಪ್ಪು ಮೇಡಮ್? ಅದು ಈ ಟೈಮಲ್ಲಿ ಬರಗಾಲ ಇದ್ದಂಗಿದೆ ಸಿಲಿಂಡರ್ಗಳಿಗೆ. ಏನು ಮೇಡಮ್? ರೀಸೈಕಲ್ ಬಿನ್ನಲ್ಲಿ ಇರುತ್ತೆ, ತೆಗೆದು ಅವ್ರಿಗೆ ಪಾಪ ಕುತ್ತಿಗೆ ಬಂದು KH ಮುನಿಯಪ್ಪ ಅವ್ರು ಫೋನ್ ಮಾಡ್ತಾವ್ರಂತವ್ರಿಗೆ ಬಿಟ್ಬಿಡಿ ಅಂತ. ಎಂಥ ಕೇಸು ಮೇಡಮ್? ಅಲ್ಲ ಮೇಡಮ್, ಹಿಂಗೆ ಅವ್ರು ಫೋನ್ ಮಾಡಿದಷ್ಟು ಹೆಂಗೆ ಮೇಡಮ್ ಬಿಟ್ಬಿಡ್ತೀರಾ ನೀವು? ಅಯ್ಯೋ ದೇವ್ರೆ, ಏನು ಬಿಟ್ಬಿಡ್ತೀರಾ ನೀವು? ಬಿಟ್ಬಿಡ್ತೀರಾ? ಯಾರು ಫೋನ್ ಆಗಿರೋ ಕೇಳ್ರಿ. ಯಾರು ನೋಡಿ, ನಮಗೆ ಮಾತಾಡ್ತೀವಿ. ಕಮಿಂಗ್ ಬ್ಯಾಕ್ ಟು ಯು ಸ್ವಾತಿ ಮೇಡಮ್, ಕೇಂದ್ರ ಸರ್ಕಾರದ ಜವಾಬ್ದಾರಿ ಡಿಸ್ಟ್ರಿಬ್ಯೂಷನ್ ಆಫ್ ಸಿಲಿಂಡರ್, ಬಟ್ KH ಮುನಿಯಪ್ಪ ಅವ್ರು ಕಾಲ್ ಮಾಡಿ ಯಾಕೆ ಹೇಳ್ತಾರೆ ಸೀಸ್ ಮಾಡಿರೋದನ್ನೆಲ್ಲ ಬಿಟ್ಟು ಬಿಡಿ, ರೇಡ್ ಮಾಡಕ್ ಹೋಗ್ಬೇಡಿ ಅಂತ? ಬೆಳಗ್ಗಿಂದ ಪ್ಲೇ ಆಗಿದೆ. ಆಯ್ತು, ಒಂದು ವಿಚಾರ ಇಲ್ಲಿ ಬಹಳ ಸ್ಪಷ್ಟ. ಅವ್ರು ಏನ್ ಮಾತಾಡ್ತಾ ಇದ್ದಾರೆ? ಸ್ಟೋರೇಜ್ ಆಗಿದೆ, ಇಲ್ಲಿ ಯಾವುದೇ ರೀತಿಯಾದಂತ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಿಲ್ಲ ಅಂತ ಹೇಳ್ತಾರೆ. ಇಲ್ಲಿಗಲ್ ಅಂತ ನಾನೇ ಹೇಳ್ತಾ ಇದ್ದೀನಿ, ಇದನ್ನ ನಾನೇ ಹೇಳ್ತಾ ಇದ್ದೀನಿ. ಇದನ್ನ ಅವ್ರೇನ್ ಹೇಳ್ಬೇಕಾಗಿಲ್ಲ. ಒಬ್ಬ ಆಫೀಸರ್ ಆಗಿ ಅವ್ರು ಏನ್ ಹೇಳ್ತಾ ಇದ್ರೋ ಬಿಡ್ತಾ ಇದ್ರೋ ನಾನೇ ಹೇಳ್ತಾ ಇದ್ದೀನಿ. ಇಂತಹ ಸಂದರ್ಭದಲ್ಲಿ ಅದು ಹಾಸ್ಪಿಟಲ್ ಬಳಕೆಗೆ ಬಿಟ್ಟು ಬೇರೆ ಯಾವುದೇ ಬಳಕೆಗೆ ಆಗಿದ್ರೂ ಕೂಡ, ಅಂದ್ರೆ ನ್ಯಾಯಯುತವಾಗಿ ಬಳಕೆ ಆಗುವಂತದ್ದು ಬಿಟ್ಟು ಬೇರೆ ಯಾವುದೇ ಬಳಕೆಗೂ ಕಾಳಸಂತೆಯಲ್ಲಿ ಮಾರಾಟ ಆಗೋದಕ್ಕೆ ಅದು ಸ್ಟೋರೇಜ್ ಆಗಿದ್ರೆ ಅದು ಖಂಡಿತವಾಗ್ಲೂ ತಪ್ಪು. ಆದ್ರೆ ಅಲ್ಲಿ ಗ್ಯಾಸ್ ನ ಬಿಡಿಸೋದಕ್ಕೆ ಮಿನಿಸ್ಟರ್ ಫೋನ್ ಮಾಡಿದ್ದಾರೆ ಅಂತ ಆಕೆ ಆನ್ ರೆಕಾರ್ಡ್ ಹೋಗ್ತಾ ಇದಾರಲ್ಲ, ದಯಮಾಡಿ ತಾವು ಆಕೆಯನ್ನ ಇಲ್ಲಿ ಕರೆಸಿ ಅವ್ರೇನಾದ್ರೂ ಆ ರೀತಿ ಮಾತಾಡಿದ್ದೆ, ಮಿನಿಸ್ಟರ್ ಏನಾದ್ರೂ ಫೋನ್ ಮಾಡಿದ್ದೆ ಆಗಿದ್ದಲ್ಲಿ ಬಹಳ ಸ್ಪಷ್ಟ. ಯಾಕೆಂತಂದ್ರೆ ಕಳೆದ 2-3 ದಿನದಿಂದ ನಾನು ಪರ್ಸನಲ್ ಆಗಿ ಅವ್ರ ಹತ್ರ ಮಾತಾಡಿದೀನಿ. ಅವರ ಕಾರ್ಯವೈಖರಿಯನ್ನ ನಾನು ನೋಡ್ತಾ ಇದ್ದೀನಿ. ಎಷ್ಟು ಚಾಚು ತಪ್ಪದೆ ಅಚ್ಚುಕಟ್ಟಾಗಿ, ಹಿ ಇಸ್ ನಾಟ್ ಸ್ಲೀಪಿಂಗ್ ಮೋರ್ ದೆನ್ 3-4 ಅವರ್ಸ್ ಇನ್ ಅ ಡೇ. ಪ್ರತಿ ಒಂದು ಜಿಲ್ಲೆಗಳಲ್ಲೂ ಮಾತಾಡ್ತಾ ಇದ್ದಾರೆ, ಪ್ರತಿ ಜಿಲ್ಲಾಧಿಕಾರಿಗಳ ಜೊತೆ ಮೀಟಿಂಗ್ ತೆಗೆದುಕೊಳ್ತಾ ಇದ್ದಾರೆ, ಹೋಟೆಲ್ ಉದ್ದಿಮೆದಾರರ ಜೊತೆ ಮಾತಾಡ್ತಾ ಇದ್ದಾರೆ, ಅವರ ಹೆಡ್ಗಳ ಜೊತೆ ಮಾತಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಅಭಾವ ಇದೆ, ಎಲ್ಲಿ ಹೇಗೆ ಅವರಿಗೆ ಪೂರೈಕೆ ಮಾಡಬಹುದು. ಇವತ್ತಿನ ದಿನ ಕಮರ್ಷಿಯಲ್ ಗ್ಯಾಸ್ ಗಳನ್ನ ನಿಲ್ಸ್ಬಿಡಿ, ಪರವಾಗಿಲ್ಲ, ಬೇರೆ ಹಾಸ್ಪಿಟಲ್ಗೆ ಇನ್ನೊಂದಕ್ಕೆ ಬೇಕು ಅಂತ ಹೇಳೋದು ಬಹಳ ಸುಲಭ. ಆದ್ರೆ ಒಂದು ಹೋಟೆಲ್ ಮೇಲೆ ಕನಿಷ್ಠ ಪಕ್ಷ ಅಂತಂದ್ರು 20-30 ಜನ ಡಿಪೆಂಡ್ ಆಗಿರ್ತಾರೆ. 20-30 ಜನ ಅಂತಂದ್ರೆ ಇಂಟು 4 ಅವರ ಅಂತಂದ್ರೆ ಆಲ್ಮೋಸ್ಟ್ ಅವರ ಫ್ಯಾಮಿಲಿಗಳು 80